ಎಲ್ಲರಿಗೂ. ಸೊ ನಾವು ಒಂದು ಹೊಸ ಪ್ಲೇಲಿಸ್ಟ್ನ ಸ್ಟಾರ್ಟ್ ಮಾಡಿದ್ದೀವಿ, ರೈಟ್? ಎಂಟರ್ಪ್ರೈಸ್ ಡೆವಾಪ್ಸ್ ಫಾರ್ ಎ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಸೆಕೆಂಡ್ನ ಕಾನ್ಸೆಪ್ಟ್ ನಾವು ಕಲಿಯುವಂಥದ್ದು ಸೆಟ್ಟಿಂಗ್ ಅಪ್ ಆಫ್ AWS ಅಕೌಂಟ್. ಇನ್ ದ ಪ್ರಿವಿಯಸ್ ವಿಡಿಯೋ ನಾವು ನೋಡಿದ್ವಿ ಹೇಗೆ ಏನು ಇಂಟ್ರಡಕ್ಷನ್, ಬೇಸಿಕಲಿ ಯಾವ್ಯಾವ ಟೂಲ್ಸ್ ಇನ್ವಾಲ್ವ್ ಆಗಿರುತ್ತೆ ನೀವು ಕೋಡ್ ಮತ್ತು ಟಿಲ್ ಡಿಪ್ಲಾಯ್ಮೆಂಟ್ ತನಕ. ಸೊ ಎಲ್ಲ ಟೂಲ್ಸಿಂದು ಇಂಟ್ರಡಕ್ಷನ್ನ ನಾವು ನೋಡಿದ್ವಿ, ರೈಟ್? ಈ ಕಾನ್ಸೆಪ್ಟಲ್ಲಿ ನಾವು ಕಲಿಯುವಂಥದ್ದು ಹೇಗೆ ನಾವು ಫ್ರೀ ಟೈರ್ ಅಕೌಂಟ್, ಓಕೆ, ಅಕೌಂಟ್ AWS ಇಂದು ಫ್ರೀ ಆಗಿ ಹೇಗೆ ನಾವು ಎನೇಬಲ್ ಮಾಡ್ಕೊಳ್ಬೇಕು. ಓಕೆ, ನಿಮಗೆ $200 ಅವ್ರು ಪ್ರೊವೈಡ್ ಮಾಡಿರ್ತಾರೆ, ಓಕೆ, ಆನ್ಲಿ ಫಾರ್ ₹2, ದಟ್ ಟು ರೀಫಂಡಬಲ್. ಏನು ₹2 ನಾವು ಹಾಕ್ತೀವಿ ಅಕೌಂಟ್ ಫ್ರೀ ಟೈರಿಗೆ, ಸೊ ಅದು ರೀಫಂಡ್ ಆಗುತ್ತೆ ನಮಗೆ. ಯಾತಿಗೋಸ್ಕರ ನಾವು ಕಲಿತಿರೋದು AWS? ಓಕೆ, ಈಸ್ ಇಟ್ ನೆಸೆಸರಿ? AWS ನಾವು ಕಲಿತಿರೋಂಥದ್ದು ಮೇನ್ ಉದ್ದೇಶ ಏನಂದರೆ, ಲೈಕ್ ಫಾರ್ ಎಕ್ಸಾಂಪಲ್ ನಾವು ಫಿಸಿಕಲ್ ಸರ್ವರ್ಸ್ ತೊಗೊಂಡು ಬಂದ್ಬಿಟ್ಟು ನಾವು ಹೇಗೆ ಆಟೋ ಸ್ಕೇಲಿಂಗ್ ಆಗ್ತಿದೆ, ಓಕೆ, ಹೇಗೆ ನೆಟ್ವರ್ಕಿಂಗ್ ಸೆಟಪ್ ಮಾಡಬೇಕು, ಹೇಗೆ ನಾವು GPUs ಆ್ಯಡ್ ಆನ್ ಮಾಡಬೇಕು, ರ್ಯಾಮ್ ಆ್ಯಡ್ ಆನ್ ಮಾಡಬೇಕು, ಸ್ಟೋರೇಜ್ ಆ್ಯಡ್ ಆನ್ ಮಾಡಬೇಕು, ಮತ್ತು ಆಟೋ ಸ್ಕೇಲಿಂಗ್ ಮತ್ತು ಆಟೋ ಲೋಡ್ ಬ್ಯಾಲೆನ್ಸಿಂಗ್ ಹೇಗೆ ಮಾಡಬೇಕು. ಓಕೆ, ಸೊ ಅದೆಲ್ಲ ತೋರ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ, ರೈಟ್? ನಾವು ನಿಮ್ಗೆ ಫಿಸಿಕಲಿ ತೋರಿಸಿದ್ರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಸೊ ನಿಮಗೆ ನೀಟಾಗಿ ವಿಜುವಲ್ ಫಾರ್ಮಲ್ಲಿ ಆರಾಮಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಯಾವುದಾದ್ರೂ ಕ್ಲೌಡ್ ಪ್ಲಾಟ್ಫಾರ್ಮ ಚೂಸ್ ಮಾಡಿದೆ. ನೀವು AWS ಆಗಿರಲಿ, ಅಜೋರ್ ಆಗಿರಲಿ, ಓಕೆ, ಗೂಗಲ್ ಕ್ಲೌಡ್ ಪ್ರೊವೈಡರ್ ಆಗಿರಲಿ, ಅದೆಲ್ಲ ಸೇಮ್ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು. ನಾನು ಜಸ್ಟ್ AWS ಆಸ್ ಎನ್ ಎಕ್ಸಾಂಪಲ್ ತೊಗೊಟ್ಟಿದ್ದೀನಿ. ಸೊ ನಿಮಗೆ ನೀಟಾಗಿ ಅರ್ಥ ಆಗಲಿ ಕಾನ್ಸೆಪ್ಟು ಅಂತ. ಸೊ ನಮ್ಮ ಗಿಟ್ಟವಿಂದ ಇಟ್ಬಿಟ್ಟು ಟಿಲ್ ನಾವು ಗ್ರಫಾನ ತನಕ ಹೇಗೆ ಮಾನಿಟರ್ ಮಾಡ್ತೀವಿ ಎಲ್ಲ ಅಪ್ಲಿಕೇಶನ್ ಅಂತ, ಇದೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು AWS ಈಸ್ ಜಸ್ಟ್ ಫಾರ್ ಲರ್ನಿಂಗ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಸಿಗೆ. ಸೊ ಒನ್ಸ್ AWS ಸೆಟಪ್ ಮಾಡಿದ ತಕ್ಷಣ ನಾವು ಫಸ್ಟ್ ಇನ್ಸ್ಟೆನ್ಸ್ ಅಂದರೆ VM ಗಾಯ್ಸ್, ಓಕೆ, ಒಂದು ಮಿಷಿನ್ ಅಂದ್ಕೊಳ್ಳಿ, ಒಂದು ಫಿಸಿಕಲ್ ಡಿವೈಸ್ ನೀವು ಅಪ್ಲಿಕೇಶನ್ ಮಾಡಿರ್ತೀರಾ, ಓಕೆ, ಆ ಅಪ್ಲಿಕೇಶನ್ ಎಲ್ಲ ಒಂದು ಕಡೆ ಸ್ಟೋರ್ ಮಾಡಬೇಕು, ರೈಟ್? ಒಂದು ಸರ್ವರಲ್ಲಿ, ಆ ಸರ್ವರಿಗೆ VM ಅಂದ್ಕೊಳ್ಳಿ, ವಿರ್ಚುವಲ್ ಮಿಷಿನ್ ಅಂತೀವಿ, ಓಕೆ, ಅಥವಾ ನಾವು ಇನ್ಸ್ಟೆನ್ಸ್ ಅಥವಾ ಮಿಷಿನ್ ಅಂತ ಕರಿತೀವಿ. 3 ವರ್ಡ್ಸ್ ಟರ್ಮಿನಾಲಜೀಸ್ ಇದೆ, ಓಕೆ, ಇನ್ಸ್ಟೆನ್ಸ್, ಮಿಷಿನ್ ಅಥವಾ VM. ನಾವು 2 ಮಿಷಿನ್ಗಳು ಲಾಂಚ್ ಮಾಡೋಣ. ಒಂದು ಬಂದ್ಬಿಟ್ಟು ಲೈನೆಕ್ಸ್ ಉಬಂಟುದು, ಇನ್ನೊಂದು ಬಂದ್ಬಿಟ್ಟು ವಿಂಡೋಸ್ ಇಂದು. ಹೇಗೆ ಲಾಂಚ್ ಮಾಡೋದು ಈಸಿ ವೇಯಲ್ಲಿ ನಾನು ತೋರಿಸ್ಕೊಡ್ತೀನಿ, ಓಕೆ, ಯೂಸಿಂಗ್ EC2 ಇನ್ಸ್ಟೆನ್ಸ್. ಕಂಪ್ಲೀಟ್ ನಾವು ಸ್ಟಾರ್ಟಿಂಗ್ ಫ್ರಮ್ ರೈಟಿಂಗ್ ಕೋಡ್ ಟಿಲ್ ಡಿಪ್ಲಾಯ್ಮೆಂಟ್ ತನಕ ಕಲಿತಿರೋದು, ರೈಟ್? ಸೊ ಅದರಲ್ಲಿ ಹೇಗೆ ನೆಟ್ವರ್ಕ್ ಅಸೋಸಿಯೇಟ್ ಆಗಿರುತ್ತೆ, ಸೊ ಅದರಲ್ಲಿ ಹೇಗೆ ನಾವು ಡಾಟಾಬೇಸಿನ ಸರ್ವಿಸಸ್ ಯೂಸ್ ಮಾಡ್ಕೊಳ್ಬೋದು, ಓಕೆ, ಸ್ಟೋರೇಜ್ ಸರ್ವಿಸಸ್ ಹೇಗೆ ಯೂಸ್ ಮಾಡ್ಬೋದು, ಓಕೆ, ಮತ್ತು ರೆಸ್ಟ್ ಆಫ್ ಆಲ್ ನೆಟ್ವರ್ಕಿಂಗ್ಸ್ ಕಾಂಪೊನೆಂಟ್ಸ್ ಆಗಿರಲಿ, ಹೇಗೆ ಇನ್ಸ್ಟೆನ್ಸಸ್ ಲಾಂಚ್ ಮಾಡೋದಿರಲಿ, ಲೈಕ್ ಆಟೋ ಸ್ಕೇಲಿಂಗ್, ಆಟೋ ಲೋಡ್ ಬ್ಯಾಲೆನ್ಸಿಂಗ್, ಅದೆಲ್ಲ ಪ್ರಾಕ್ಟಿಕಲ್ ವೇಯಲ್ಲಿ ನಾವು ತೋರ್ಸೋಕ್ಕೆ ಕಷ್ಟ ಆಗುತ್ತೆ. ನಾನು ಆರಾಮಾಗಿ ವಿಜುವಲ್ ಫಾರ್ಮಲ್ಲಿ ನಿಮ್ಗೆ ತೋರಿಸ್ಬೋದು. ಸೊ ಅದಕ್ಕೋಸ್ಕರ ನಾವು AWSನ ಇನ್ಸ್ಟಾಲ್ ಮಾಡ್ತಿರೋದು, ಓಕೆ, ವಿಜುವಲಿ ನಿಮಗೆ ನೀಟಾಗಿ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ. ಓಕೆ, ಸೊ ನಾವು ಲೆಟ್ಸ್ ಗೋ ಟು ದ ಬ್ರೌಸರ್. ನಾನು ಕ್ರೋಮ್ ಓಪನ್ ಮಾಡ್ಕೊತೀನಿ. ಸೊ ಅಲ್ಲಿಂದ ನಾವು AWS ಫ್ರೀ ಟೈರ್ ಅಕೌಂಟ್ನ ಕ್ರಿಯೇಟ್ ಮಾಡೋಣ. AWS ಫ್ರೀ ಟೈರ್ ಅಂತ ಹೇಳಿ ಎಂಟರ್ ಮಾಡಿದ ತಕ್ಷಣ AWS ಫ್ರೀ ಟೈರ್ ಅಕೌಂಟ್ ಅಂತ ವೆಬ್ಸೈಟ್ ಲಿಂಕ್ ಕಾಣುತ್ತೆ ನಿಮಗೆ. ಸೊ ಅದ್ರ ಫಸ್ಟ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು AWS ಅವ್ರದ್ದು ಫಸ್ಟ್ ಲಿಂಕಲ್ಲಿ ಹೋಗ್ಬಿಟ್ಟಿದ್ರೆ ಇಲ್ಲಿ ಇದೆ ಆಪ್ಷನ್, ಸೊ ಕ್ರಿಯೇಟ್ ಎ ಫ್ರೀ ಟೈರ್ ಅಕೌಂಟ್ ಅಂತ. ಸೊ ಈ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಆರಾಮಾಗಿ ಅಲ್ಲಿಂದ ಯೂಸ್ ಮಾಡ್ಕೊಳ್ಬೋದು. ಫಸ್ಟ್ ಥಿಂಗ್ ಇಸ್ ಯು ಕ್ಯಾನ್ ಗಿವ್ ವಾಟ್ ಎವರ್ ನೇಮ್ ಯು ವಾಂಟ್. ನಾನು ಏನಾದರೂ ಕೋಡರ್ amin.ae, ಯು ಕ್ಯಾನ್ ಗಿವ್ ವಾಟ್ ಎವರ್ ದ ನೇಮ್ ಯು ವಾಂಟ್ ಹಿಯರ್ ಅಂತ ಏನೋ ರ್ಯಾಂಡಮಾಗಿ ಕೊಟ್ಟಿರ್ತೀನಿ, ಓಕೆ. ಸೊ ವೆರಿಫೈ ಕೋಡ್ ಅಂತ ಇರುತ್ತೆ, ಸೊ ನೀವು ಕೋಡ್ನ ವೆರಿಫೈ ಮಾಡ್ಕೊಳ್ಬೇಕಾಗಿರುತ್ತೆ. ನಾನು ಹೋಗ್ಬಿಟ್ಟು ಮೇಲಿಗೆ ಅಲ್ಲಿಂದ ಈ ಕೋಡ್ನ ವೆರಿಫಿಕೇಶನ್ ಮಾಡಬೇಕಾಗಿರುತ್ತೆ. ಪೇಸ್ಟ್ ಮಾಡಿಬಿಟ್ಟು ವೆರಿಫೈ ಮಾಡ್ತೀನಿ. ಈ ರೂಟ್ ಯೂಸರ್ ಪಾಸ್ವರ್ಡ್ ಕೇಳುತ್ತೆ, ಸೇಮ್ ಹಾಗೆ ಇಲ್ಲೂ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟಿರ್ತೀನಿ. ಆಲ್ಮೋಸ್ಟ್ ನಮಗೆ $200 ಕೊಟ್ಟಿರ್ತಾರೆ, ಇಲ್ಲಿ ನೋಡ್ಬೋದು ನೀವು. ಅದು ಇನಿಷಿಯಲಿ ನಿಮಗೆ 6 ಮಂತ್ಸ್ ತನಕ ಸಿಕ್ಕಿರುತ್ತೆ, ಓಕೆ. ಸೊ ₹2 ನಿಮ್ಗೆ ಕಟ್ ಆಗುತ್ತೆ, ಓಕೆ, ಅದೂ ರೀಫಂಡಬಲ್. ಸೊ ಐ ವಿಲ್ ಗೋ ವಿತ್ ಫ್ರೀ ಟೈರ್ ಅಕೌಂಟ್. ಇಲ್ಲಿ ಇಮಿಡಿಯೇಟ್ಲಿ ನಾನು ನೇಮ್ ಪ್ರೊವೈಡ್ ಮಾಡಿರ್ತೀನಿ, ಓಕೆ, ಕೋಡರ್ ಅಮೀನ್ ಅಂತ ಹೇಳಿ. ನೀವು ಡೀಟೇಲ್ ಫಿಲ್ ಮಾಡಿದ ತಕ್ಷಣ ಇದು 2 ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿಬಿಟ್ಟು ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಬೇಕಾಗಿರುತ್ತೆ. ಸೊ ಒನ್ಸ್ ಆಫ್ಟರ್ ಅಗ್ರಿ ಆ್ಯಂಡ್ ಕಂಟಿನ್ಯೂ ಕೊಟ್ಟಿದ್ರೆ ನಿಮ್ಗೆ ಬಿಲ್ಲಿಂಗ್ ಸೆಷನ್ ಬಂದಿರುತ್ತೆ. ನೀವು ಯಾವುದಾದ್ರೂ ಬಿಲ್ಲಿಂಗ್ನ UPI ಅಥವಾ ನೀವು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ನೀವು ಪೇ ಮಾಡ್ಬೋದು. ₹2 ಕಟ್ ಆಗುತ್ತೆ ಇನಿಷಿಯಲಿ. UPI ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ಕಂಟಿನ್ಯೂ. ಸೊ ಇಲ್ಲಿ ನೋಡ್ಬೋದು ನೀವು ₹2 ರೀಫಂಡಬಲ್ ಟ್ರಾನ್ಸಾಕ್ಷನ್ ಈಸ್ ರಿಕ್ವೈರ್ಡ್ ಟು ಪ್ರೊಸೆಸ್ ದ ಪೇಮೆಂಟ್ ಅಂತ ಹೇಳ್ಬಿಟ್ಟು ವೆರಿಫೈ ಯುವರ್ ಪೇಮೆಂಟ್ ಮೆಥಡ್. ಇಲ್ಲಿ ನಿಮಗೆ QR ಕೋಡ್ ಅಥವಾ ಏನಾದರೂ ಆಪ್ಷನ್ ಸಿಕ್ಕಿರುತ್ತೆ, ವೆರಿಫೈ ಅಂತ ಇದೆ, ಓಕೆ. ಸೊ ಒನ್ಸ್ ವೆರಿಫೈ ಮಾಡ್ಕೊಂಡ್ಬಿಟ್ಟು ಸೊ ಇಲ್ಲಿ QR ಕೋಡಿಂದ ಆಪ್ಷನ್ ಇರುತ್ತೆ, ನೀವು ಆರಾಮಾಗಿ ಇಲ್ಲಿಂದ ನೀವು QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡ್ಬೋದು ₹2. ಇಲ್ಲಿ ನೀವು ಪೇಮೆಂಟ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಪೇಮೆಂಟ್ ಸಕ್ಸಸ್ ಆಗುತ್ತೆ, ಓಕೆ. ಒನ್ಸ್ ನಿಮ್ಮ ಪೇಮೆಂಟ್ ಸಕ್ಸಸ್ ಆಗಿದ್ದರೆ ನಿಮ್ಮ ಈ ಡ್ಯಾಶ್ ಬೋರ್ಡ್ ಲಾಂಚ್ ಆಗುತ್ತೆ, ಓಕೆ. ಲಾಂಚ್ ಆಗಿದ ತಕ್ಷಣ ನೀವು ನೋಡ್ಬೋದು, ಓಕೆ, ನಿಮ್ಮದು ಯೂಸರ್ ನೇಮ್ಸು ಮತ್ತು ಇಷ್ಟೆಲ್ಲ ರೀಜನ್ಸ್ ಇರುತ್ತೆ, ಓಕೆ. ರೀಜನ್ಸ್ ಈಸ್ ನಥಿಂಗ್ ಬಟ್ ಕೈಂಡ್ ಆಫ್ ನಮ್ದು AWS ಏನಿದೆ ಅದ್ರ
AWS ಇನ್ ಡಾಟಾ ಸೆಂಟರ್ಸ್ ಈ ಲೊಕೇಶನ್ಸಲ್ಲಿ ಪ್ಲೇಸ್ ಆಗಿದೆ. ಓಕೆ, ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ ನಾವು ಇಂಡಿಯಾದಲ್ಲಿ ಇದ್ದರೆ ನಮಗೆ ನಿಯರ್ ಬೈ ಡಾಟಾ ಸೆಂಟರ್ಸ್ ಬಂದ್ಬಿಟ್ಟು ಹೈದರಾಬಾದ್ ಮತ್ತು ಮುಂಬೈ. ನೀವು ಯಾವ ಪ್ಲೇಸಸ್ ಇನ್ ನಿಯರ್ ಬೈ ಇದ್ದೀರಾ ಆ ಪ್ಲೇಸಸ್ ಇನ್ ರೀಜನ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಾವು ಇಂಡಿಯಾದಲ್ಲಿ ಇಟ್ಬಿಟ್ಟಿನೇ ನಾವು ಬೇರೆ ರೀಜನ್ಸು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲೆಲ್ಲ ಇನ್ಸ್ಟೆನ್ಸ್ ನಮ್ಮ ಸರ್ವರ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿಂದ ರನ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಮುಂಬೈ ರೀಜನ್ ಸೆಲೆಕ್ಟ್ ಮಾಡ್ಕೊಂಡೆ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ವಾಟ್ ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಲುಕ್ಸ್ ಲೈಕ್. ಓಕೆ, ಇನಿಷಿಯಲಿ ನಿಮ್ಮ ಡ್ಯಾಶ್ ಬೋರ್ಡ್ ಈ ಥರ ಕಾಣುತ್ತೆ. ಓಕೆ, ಸೊ ಇದೆಲ್ಲ ರೀಸೆಂಟ್ ಸರ್ವಿಸಸ್. ಓಕೆ, ಸೊ ಲೈಕ್ ನಿಮ್ಮ ಹತ್ರ VPS ಸರ್ವಿಸ್ ಆಗಿರಲಿ, EC2 ಡಾಟಾಬೇಸ್ ಸರ್ವಿಸ್ ಆಗಿರಲಿ, ಸ್ಟೋರೇಜ್ ಸರ್ವಿಸ್ ಆಗಿರಲಿ. ಓಕೆ, ರೆಸ್ಟ್ ಆಫ್ ದ ಎನಿ ಸರ್ವಿಸಸ್ ನೀವು ಯೂಸ್ ಮಾಡಬೇಕಂದ್ರೆ ನೀವು ಇಲ್ಲಿಗೆ ಕ್ಲಿಕ್ ಮಾಡ್ಬೋದು. ಓಕೆ, ಈ ಮೆನ್ಯೂ ಸೆಕ್ಷನ್ ಥರ ಒಂದು ಐಕಾನ್ ಕಾಣ್ತಿದ್ರಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮ್ಗೆ ಆಲ್ ಸರ್ವಿಸಸ್ ಎಲ್ಲ ಕಾಣ್ತಿದೆ ನೋಡಿ. ಅನಾಲಿಟಿಕ್ಸ್ ಆಗಿರಲಿ, ಅಪ್ಲಿಕೇಶನ್ ಇಂಟಿಗ್ರೇಷನ್, ಬ್ಲಾಕ್ ಚೈನ್, ಬಿಸ್ನೆಸ್ಸಿಗೆ ಬೇಕಾಗಿದ್ರೆ ಸರ್ವಿಸಸ್ ಎಲ್ಲ ಪ್ರೊವೈಡ್ ಮಾಡ್ತಿದೆ, ಕಾಂಪಿಟೇಷನ್, ಕಂಟೈನರ್ಸ್, ಓಕೆ, ಡೆವಲಪರ್ ಟೂಲ್ಸ್, ಡಾಟಾಬೇಸ್, ಸ್ಟೋರೇಜ್. ಓಕೆ, ನೋಡುತ್ತಾ ಇರ್ಬೋದು ಸುಮಾರು ಸರ್ವಿಸಸ್ಗಳಿದೆ. ಓಕೆ, ನೀವು ಯಾವುದಾದ್ರೂ ಸರ್ವಿಸಸ್ ಚೂಸ್ ಮಾಡ್ಬೋದು. ನಾನು ಕಾಂಪ್ಯೂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಫಸ್ಟ್ ಸರ್ವಿಸಸ್ ಕಾಣ್ತಿರೋದು ಇಲ್ಲಿ EC2 ಅಂತ. EC2 ಅಂದರೆ ಇನ್ಸ್ಟೆನ್ಸ್, ಇದೇ ಮೇನ್ ನಮ್ಮದು. ಓಕೆ, ನೀವು VM ವರ್ಚುವಲ್ ಮಿಷಿನ್ ಅಂತ ಏನು ಕೇಳಿದ್ದೀರಾ, ನಾನು EC2 ಮುಖಾಂತರ ನಾನು ಲಾಂಚ್ ಮಾಡ್ಬೋದು. ನಿಮಗೆ ಹೇಗೆ ಲಾಂಚ್ ಮಾಡ್ಬೋದು, ಏನು ವರ್ಚುವಲ್ ಮಿಷಿನ್, ಯಾತಕ್ಕೆ ಇನ್ಸ್ಟೆನ್ಸ್ ಅಂತ ಕರಿತೀವಿ, ಯಾತಕ್ಕೆ ಮಿಷಿನ್ ಅಂತ ಕರಿತೀವಿ, ಯಾತಕ್ಕೆ ಸರ್ವರ್ ಅಂತ ಕರಿತೀವಿ, ಏನು ಟೆನ್ಷನ್ ಇಲ್ಲ, ನಾನು A to Z ಹೇಳ್ಕೊಡ್ತೀನಿ. ಓಕೆ, ನಾನು EC2 ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಲಾಂಚ್ ಇನ್ಸ್ಟೆನ್ಸ್ ಅಂತ ಸಿಗ್ತಿದೆ ರೈಟ್. ಈ ಲಾಂಚ್ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿಂದ ನಾನು ಇನ್ಸ್ಟೆನ್ಸ್ನ ಆರಾಮಾಗಿ ಲಾಂಚ್ ಮಾಡ್ಬೋದು. ಮತ್ತು ಎಷ್ಟು ಇನ್ಸ್ಟೆನ್ಸ್ ಇದೆ ನನಗೆ ಇಲ್ಲಿಂದ ಗೊತ್ತಾಗುತ್ತೆ. ಓಕೆ, ಈ ಲೆಫ್ಟ್ ಸೈಡಲ್ಲಿ ಇನ್ಸ್ಟೆನ್ಸ್ ಅಂತ EC2 ಒಳಗಡೆ ಇನ್ಸ್ಟೆನ್ಸ್ಗಳಿರೋದು. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋ ಇನ್ಸ್ಟೆನ್ಸ್. ಓಕೆ, ಈ ಸದ್ಯಕ್ಕೆ ನನ್ನ ಹತ್ರ ಯಾವುದು ಇನ್ಸ್ಟೆನ್ಸ್ ಇಲ್ಲ. ನಾನು ಯಾವುದಾದ್ರೂ ಹೊಸ ಇನ್ಸ್ಟೆನ್ಸ್ VM ಕ್ರಿಯೇಟ್ ಮಾಡಿದರೆ ಐದರ್ ಅದು VM ಯಾವುದಾದ್ರೂ ಆಗಿರಲಿ, ವಿಂಡೋಸ್ ಆಗಿರಲಿ, ಲೈನೆಕ್ಸಿಂದ ಎಲ್ಲ ಕೈಂಡ್ ಆಫ್ ಡಿಸ್ಟ್ರಿಬ್ಯೂಷನ್ ಆಗಿರಲಿ. ಓಕೆ, ಸೊ ರೆಡ್ ಹ್ಯಾಟ್ ಆಗಿರಲಿ, ನಿಮ್ಮದು ಉಬಂಟು ಆಗಿರಲಿ, CentOS, ಓಕೆ, ಖಾಲಿ ಲೈನೆಕ್ಸ್, ಇಟ್ ಕುಡ್ ಬಿ ಎನಿಥಿಂಗ್. ಓಕೆ, ಮತ್ತು MacOS ಆಗಿರಲಿ, ಎಲ್ಲ VMಸ್ಗಳನ್ನು ಆರಾಮಾಗಿ ಕ್ರಿಯೇಟ್ ಮಾಡ್ಬೋದು. ಫೈನ್, ನೆಕ್ಸ್ಟ್ ವೀಡಿಯೋಲ್ಲಿ ನಾವು ನೋಡೋಣ ಹೇಗೆ ನಮ್ಮದು ಫಸ್ಟ್ ಇನ್ಸ್ಟೆನ್ಸ್ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು.